ರಾಜ್ಯ ಮುದ್ರಾಯ ಅರ್ಚಕರ ಮತ್ತು ನೌಕರರ ಸಂಘದ ಒಂದು ವತಿಯಿಂದ ಈ ದಿನ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ನಮಗೆ ರಾಮಲಿಂಗಾರೆಡ್ಡಿ ಅವರು ಏನೇನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಪೂರ್ತಿ ಹೇಳಿಲ್ಲ ಅರ್ಚಕರ ಕಾರ್ಮಿಕರ ನೌಕರರ ವತಿಯಿಂದ ಪತ್ರಿಕಾಗೋಷ್ಠಿ ಇವತ್ತೊಂದು ದಿವಸ ನಮಗೆ ಕರ್ನಾಟಕ ಕಂಡ ಅಪರೂಪದ ರಾಜಕಾರಣಿ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರು ಈ ಬಾರಿ 8 ಬಾರಿ ಶಾಸಕರಾಗಿ ಸೋಲಿಲ್ಲದ ದಡದಾರರಾಗಿ ಅನೇಕ ಬಾರಿ ಸಚಿವರಾಗಿ ಕೊಟ್ಟ ಖಾತೆಗಳಿಗೆ ಪರ್ಯಾಯ ಪ್ರವೇಶ ಮಾಡಿ ಜೀವ ತುಂಬಿ ಉತ್ತಮವಾದ ಕಾರ್ಯ ಮಾಡಿದ್ದಾರೆ. ಇವರು ನಮ್ಮ ಕರ್ನಾಟಕ ರಾಜ್ಯ ಮುದ್ರಾ ಇಲಾಖೆಗೆ ಮಂತ್ರಿಗಳಾಗಿ ಬರಬೇಕು ಅಂತ ಇವರೇ ಇರಬೇಕು ಅಂತ ನನ್ನ ಒತ್ತಾಯ. ಯಾಕಂದರೆ ಅವರೇನು ವಿರುದ್ಧರು ಅನೇಕ ಖಾತೆಗಳನ್ನು ಮುದ್ರಾ ಸಚಿವರಾಗಿದ್ದ 1947 ಇಸ್ವಿಯಿಂದ 2023 ಆದರೆ ಯಾರೂ ಸಹ ನಮ್ಮ ರಾಮಲಿಂಗಾರೆಡ್ಡಿ ಅವರ ಥರ ಒಂದೇ ದಿನ ಬೇಜಾರು ಆದೇಶ ಮಾಡಿದ್ದು ಇತಿಹಾಸದಲ್ಲಿ ಒಂದು ಇದಾಗಿದೆ. ಅದರಿಂದ ಯಾರು ನಮ್ಮ ಅರ್ಚಕರಿಗೆ ಸಬ್ಸಿಡಿ ಬಿಟ್ಟರೆ ಬೇರೆ ಆದಾಯ ಇಲ್ಲ. ಸಬ್ಸಿಡಿ ಮೊತ್ತ ನಮಗೆ 2.5 ಲಕ್ಷ 3 ಲಕ್ಷ ವರ್ಷ ಖರ್ಚಾಗುತ್ತೆ. ಆದರೆ ಸರ್ಕಾರ ಕೊಡ್ತಾ ಇರೋದು ಕೇವಲ 72,000. ಮುಂಚೆಯಿಂದ 1975ರಿಂದ 2006ವರೆಗೂ ಬರೀ ₹2, ₹5, ₹200, ₹400 ಇಷ್ಟೇ ಕೊಡ್ತಾರೆ. ₹500. ಅದನ್ನು ಹೋರಾಟ ಮಾಡಿ ಸತತ 50 ವರ್ಷಗಳಿಂದ ನಮ್ಮ ಸಂಘ ಹೋರಾಟ ಮಾಡ್ಕೊಂಡ್ಬಂದಿದೆ. ಈ ಒಂದು ಹೋರಾಟದಲ್ಲಿ 2006ರಿಂದ 8,000, 12,000, 24,000, 34,000, 48,000, 72,000 ಆಗಿದೆ. ಕಾಂಗ್ರೆಸ್ ಸರ್ಕಾರದಿಂದ 3 ಸತಿ ಜಾಸ್ತಿ ಮಾಡಿದ್ರು. ಹಿಂದೆ ಅವರು ಬೇರೆ ಬೇರೆ ಸರ್ಕಾರಗಳು ಇದ್ದಾಗ ಮಾಡಿದ್ರು. ಅದನ್ನು 72,000 ಅದನ್ನು ಅಷ್ಟು ಜೀವನ ಮಾಡಲಿಕ್ಕೆ ಯಾವುದೇ ಗೌರವಧನ ಕೊಡ್ತಾ ಇಲ್ಲ. ಅಂಗನವಾಡಿ ಕೊಡ್ತಾರೆ, ಆಶಾ ಕಾರ್ಯಕರ್ತರು. ಆದರೆ ನಮ್ಮ ಅಷ್ಟರು ಮುದ್ರಾಯಿ ಮಾಡ್ತಾರೆ, ಯಾವುದೇ ಸಂಬಳ ಸೌಲಭ್ಯ ಏನೂ ಇಲ್ಲ. ಈ ಸತ್ರೀಕರಣ ಕೊಡ್ತಾ ಇರೋದು ಹಿಂದೆ ಭೂಮಿ ರಾಜಮಹಾರಾಜರು ಕೊಟ್ಟಿದ್ರು. ಅದನ್ನು ಸರ್ಕಾರ ದೇವರಾಜ ಸರ್ಕಾರದಲ್ಲಿ ಉಳವಣಿಗೆ ಭೂಮಿಯನ್ನು ಕಿತ್ಕೊಂಡು ಅದಕ್ಕೆ ಪರಿಹಾರವಾಗಿ ಎಷ್ಟು ಬೆಳೆ ಆದಾದ್ಮೇಲೆ ನಮಗೆ ಸತ್ರಿಕ್ಕು ಅಂತ ಕೊಡ್ತಾಯಿದ್ರು. ಅದು ಯಾವುದಕ್ಕೂ ಸಾಲಲ್ಲ. ಅದರಿಂದ ನಾವು ಹೋರಾಟ ಮಾಡಿ ಅಂತ ಕೇಳಿದಾಗ ರಾಮಲಿಂಗಾರೆಡ್ಡಿ ಅವರು ಒಂದೇ ದಿವಸ ಒಂದು ಮನವಿ ಮಾಡಿದ್ವಿ. ಆ ಮನವಿ ಮಾರನೇ ದಿವಸನೇ ಅರ್ಚಕರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಣ ಕೊಟ್ಟಿದ್ದಾರೆ. ಅರ್ಚಕರ ಕಾಶಿ ಯಾತ್ರೆಗೆ ನಾವು 3 ಜನ ಕೇಳಿದ್ದು, ಅವ್ರು 2,400 ಜನ ವರ್ಷಕ್ಕೆ ಹೋಗೋದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ 7,000ರಿಂದ 1 ಲಕ್ಷ ಕೊಟ್ಟಿದ್ದಾರೆ. ಅದನ್ನು ಸಹ ಈ ಸತಿ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದರು. ಮತ್ತು ಮರಣ ಪ್ರತಿಭಟನೆ ನಮಗಿರುತ್ತೆ. ಅದು ಮನವಿ ಮಾಡಿ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಮುಖ್ಯಮಂತ್ರಿಗಳು ಮನವಿ ಮಾಡ್ತೀವಿ, ಅಧ್ಯಕ್ಷರ ಸಂಘದ ಪರವಾಗಿ ಯಾವುದೇ ಒಂದು ಇದಂಥದ್ದು ಇಲ್ಲ. ಶಾಂತಿಯುತವಾಗಿ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ಕೊತೀವಿ, ನಮ್ಗೆ ಒಳ್ಳೇಬೇಕು ಅಂತ ನಾವು. ಯಾಕೆಂದರೆ ಅವರಿಂದ ನಾವು ಅನುಕೂಲ ಪಡೆದಿದ್ದೀವಿ. ಅದರಿಂದ ನಾವು ಸ್ಮರಣೆ ಮಾಡ್ಕೋಬೇಕಾದ್ರೆ ನಮ್ಮ ಕರ್ತವ್ಯ. ಯಾಕೆಂತಂದರೆ ರಾಮಲಿಂಗಾರೆಡ್ಡಿ ನಾವು ಮರೆಯೋವಾಗಿದ್ದಾರೆ. ಹಾಗಾಗಿ ಪಾಪ ನಾವು ಸ್ಪಂದಿಸೋರು. ನಮ್ಮನ್ನು ಎಷ್ಟೇ ಇತಿಹಾಸದಲ್ಲಿ ಇದ್ದವರು ಯಾವ ಮುಜರಾಯಿ ಇಷ್ಟು ಮಾಡದೇ ಇರ್ತಕ್ಕಂಥ ಅನುಕೂಲಗಳು ಅವರು ಸಿ ದರ್ಜೆ ದೇವಸ್ಥಾನ ಮಾಡ್ತಾರೆ. ಎ ಬಿಟ್ಟು ಎ ಮತ್ತು ಬಿ ಬಿಟ್ಟು ಅವರು ಸ್ವಲ್ಪ ಅನುಕೂಲ ಇರ್ಬೋದು, ಅವರ ವರಮಾನಕ್ಕೆ ತಕ್ಕ ಹಾಗೆ ದೇವಸ್ಥಾನ ತಕ್ಕ ಹಾಗೆ. ಹಾಗಾಗಿ ಸಿ ದರ್ಜೆಗಂತೂ ಅವರು ಸ್ಮರಣೆ ಮಾಡ್ಕೋಬೇಕು. ನಾವು ಸಿ ದರ್ಜೆ ದೇವಸ್ಥಾನಗಳೆಲ್ಲನೂ ಕೂಡ ಹಳ್ಳಿಗಾಡು ಪ್ರದೇಶದಲ್ಲೂ ಕೂಡ ತಾವೆಲ್ಲ ನೋಡಿರ್ತಾರೆ, ಪತ್ರಿಕಾ ಮಿತ್ರರೆಲ್ಲನೂ ಕೂಡ ಮಾಧ್ಯಮ ಮುಖಾಂತರ. ಹಾಗಾಗಿ ಪ್ರತಿಭಟನೆ ಉಗ್ರರೂಪ ಅಂತೂ ಇರೋದು. ದೇವರು ಬೇಡ್ಕೋತೀವಿ, ಅಲ್ಲಿಂದ ಬಂದು ನಾವು ಶಾಂತಿ. ಮಂಜುನಾಥ್ ದೀಕ್ಷಿತ್. ಇವತ್ತು ದಿವಸ ಎಲ್ಲ